ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಕಬ್ಡ. ನೋಡಿ, ನಮ್ಮ ಶಾಲೆಗಳಲ್ಲಿ ನಾವು ಶಿಕ್ಷಕರನ್ನ ಇವತ್ತಿಗೂ ಕೂಡ ನೆನಪಿಸ್ಕೊಳ್ತೀವಿ ಅಲ್ವಾ. ನಮ್ಮ ಫೇವ್ರೇಟ್ ಟೀಚರ್ ಇವತ್ತಿಗೂ ನಮ್ಮ ನೆನಪಿನಲ್ಲಿದ್ದಾರೆ. ಕಾರಣ ಅವರು ನಮ್ಮನ್ನು ಟ್ರೀಟ್ ಮಾಡಿದಂತಹ ರೀತಿ, ಅವರು ನಮಗೆ ಹೇಳಿಕೊಟ್ಟಂತಹ ಪಾಠ, ಜೊತೆಗೆ ನಮಗೆ ಕಲಿಸಿದಂತಹ ಶಿಸ್ತು, ನಮ್ಮ ಜೊತೆ ಇದ್ದಂಥ ಅವರ ನಡವಳಿಕೆ ಇವತ್ತಿಗೂ ಕೂಡ ನಾವು ಅವರನ್ನ ನೆನಪು ಮಾಡ್ಕೊಳ್ಳೋಕೆ ಸಾಧ್ಯ. ಆದರೆ ಇಂದಿನ ದಿನಮಾನಗಳಲ್ಲಿ ಶಾಲೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿರುವಂಥ ಶಿಕ್ಷಕರ ನಡೆ ಏನಿದೆ ಅದು ತೀರಾ ಅಸಹನೀಯ ಅನ್ನುವಂಥ ಪರಿಸ್ಥಿತಿಯನ್ನು ತಲುಪಿ ಹೋಗಿದೆ. ಇವರೆಲ್ಲ ಶಿಕ್ಷಕ ವೃತ್ತಿಗೆ ಹೇಗೆ ಆಯ್ಕೆಯಾದ್ರು, ಹೆಂಗೆ ಪಾಸ್ ಆದ್ರು, ಇಂಥ ಕೆಟ್ಟ ಮನಸ್ಥಿತಿಯುಳ್ಳ ಶಿಕ್ಷಕರಿಗೆ ಹೆಂಗೆ ಕೆಲಸ ಸಿಕ್ತಪ್ಪ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುತ್ತೆ. ಶಿಕ್ಷಕರು ಅಂತಂದ್ರೆ ಗುರುಗಳ ಸಮಾನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಈ ವಾಕ್ಯದ ಪ್ರಕಾರ ನಾವು ಗುರುಗಳನ್ನ ಅಷ್ಟು ಭಕ್ತಿ ಭಾವದಿಂದ ಕಾಣ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಒಬ್ಬ ಮುಖ್ಯ ಶಿಕ್ಷಕ ಅಂದ್ರೆ ಹೆಡ್ ಮಾಸ್ಟರ್ ತನ್ನ ಸ್ಥಾನ ಎಂಥದ್ದು ಅನ್ನೋದನ್ನ ಮರೆತು ವಿದ್ಯಾರ್ಥಿನಿಯರ ಜೊತೆ ಬಹಳ ಕೀಳು ಮಟ್ಟದಲ್ಲಿ ನಡ್ಕೊಂಡಿದ್ದಾರೆ. ಅದು ಎಷ್ಟು ಕೀಳ್ಮಟ್ಟ ಅಂತಂದ್ರೆ ಆ ಘಟನೆ ಕೇಳಿದ್ರೆ ನಿಜಕ್ಕೂ ನಮಗೆ ಒಂದು ಬೇಸರ ಆಗತ್ತೆ, ಮತ್ತೆ ಆತನ ವಿರುದ್ಧ ರೊಚ್ಚಿಗೇಳಬೇಕು ಅಂತ ಹೇಳಿ ಅನಿಸತ್ತೆ. ಅದರಲ್ಲೂ ಪ್ರಮುಖವಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಈತ ನಡ್ಕೊಂಡಿರುವಂಥ ರೀತಿ ಇದೆಯಲ್ಲ, ಅದನ್ನು ನಿಜಕ್ಕೂ ಖಂಡಿಸಬೇಕು. ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನೋರ್ವ ವಿದ್ಯಾರ್ಥಿನಿಯರಿಗೆ ಬಾಯಿಗೆ ಬಂದಂತೆ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡ್ತಾನೆ. ಇದರಿಂದ ವಿದ್ಯಾರ್ಥಿನಿಯರು ಸಿಟ್ಟಿಗೆದ್ದು ಈಗ ರಸ್ತೆಗಿಳಿದು ಪ್ರತಿಭಟಿಸುವ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಆ ಹೆಡ್ ಮಾಸ್ಟರ್ ಎಷ್ಟು ಕೀಳಾಗಿ ವಿದ್ಯಾರ್ಥಿನಿಯರ ಜೊತೆ ನಡ್ಕೊಂಡಿರ್ಬೋದು ಅಂತೇಳಿ. ಈಗೆಲ್ಲ ಶಾಲೆಗಳಲ್ಲಿ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅದರ ವಿರುದ್ಧ ಒಂದು ಕಠಿಣ ಕ್ರಮ ಆಗಲೇಬೇಕು. ಅಂತ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಮಿಡಿಯೇಟ್ ಆಗಿ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು, ಬೇರೆಲ್ಲವರಿಗೆ ಶಿಕ್ಷಕ ವೃತ್ತಿ ಸಿಗಬಾರ್ದು, ಆ ರೀತಿ ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಇದರ ನಡುವೆ ಈ ಘಟನೆ ಕೂಡ ಅಂಥದ್ದೇ ಶಿಕ್ಷೆಗೆ ಒಳಪಡಿಸಬೇಕಾಗಿರುವಂತಹ ವ್ಯಕ್ತಿ ಈತ. ವಿದ್ಯಾರ್ಥಿನಿಯರು ಮುಖ್ಯ ಶಿಕ್ಷಕನ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಂತಹ ಒಂದು ಘಟನೆ ಈಗ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಅನ್ನುವಂಥ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಮುಖ್ಯ ಶಿಕ್ಷಕನ ಸ್ಥಾನದಲ್ಲಿದ್ದುಕೊಂಡು ವಿದ್ಯಾರ್ಥಿನಿಯರನ್ನ ಹೀಗೆ ನಿಂದಿಸಿದ ಶಿಕ್ಷಕ ನಮಗೆ ಬೇಡವೇ ಬೇಡ ಅಂಥೇಳಿ ಶಾಲೆ ಮುಂದಿನ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ದೊಡ್ಡಗಂಜೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ, ಆತನ ಹೆಸರು ಓಬಯ್ಯ ಅಂತ ಹೇಳಿ ಈ ರೀತಿಯ ಆರೋಪ ಕೇಳಿ ಬಂದಿರೋದು ಆತನ ಮೇಲೆ. ಈ ವಿಚಾರ ಗೊತ್ತಾಗಿ ಈಗ BO ಉಮಾದೇವಿಯವರು ಶಾಲೆಗೆ ವಿಸಿಟ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಕಾಲಿಗೆ ಬಿದ್ದು ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದಾರಂತೆ. ನೋಡಿ, ಅವ್ರು ಬಂದಾಗ ವಿದ್ಯಾರ್ಥಿನಿಯರು ಅದೆಷ್ಟರ ಮಟ್ಟಿಗೆ ಅವರು ಬೇಸರ ಆಗಿದ್ರು, ಕಾಲಿಗೆ ಬಿದ್ದು ಬೇಡ್ಕೊಳ್ಳುವಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂತಂದ್ರೆ ಲೆಕ್ಕ ಹಾಕಿ ಆ ಮುಖ್ಯ ಶಿಕ್ಷಕ ಇನ್ನೆಷ್ಟು ಟಾರ್ಚರ್ ಮಾಡಿರ್ಬೇಕು ಸ್ಟೂಡೆಂಟ್ಸ್ಗೆ. ಸೊ ನಾವು ಮನೆಗೆ ಹೋಗೋಕೆ ರಜೆ ಕೇಳಿದ್ರೆ ಯಾರ ಜೊತೆ ಮಲಗೋಕ್ ಹೋಗ್ತೀರಾ ಅಂತ ಹೇಳಿ ಕೇಳ್ತಾನಂತೆ ಆ ಶಿಕ್ಷಕ. ಹೆಣ್ಮಕ್ಳನ್ನ ಕೇಳುವಂಥ ಮಾತಿನ್ರಿ ಇದು. ಅಂಥ ಒಬ್ಬ ಶಿಕ್ಷಕನನ್ನ ಇನ್ನೂ ಶಾಲೆಯಲ್ಲಿ ಇರಿಸ್ಕೊಂಡಿದಾರಲ್ಲ, ಅದು ಮೊದಲ ಅಪರಾಧ. ಆಮೇಲೆ ಪಾಪ 1 ಬಾರಿ 2 ಬಾರಿ ವಿದ್ಯಾರ್ಥಿಗಳು ಸಹಿಸ್ಕೋಬಹುದು, ಪದೇ ಪದೇ ಇದೇ ರೀತಿ ಆದ್ರೆ ಯಾರು ತಾನೇ ಸಹಿಸ್ಕೊಳ್ತಾರೆ ಹೇಳಿ? ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಕೇಳೋ ಮಾತಾ ಇದು. ಮನೆಗೆ ಹೋಗ್ಬೇಕು, ರಜೆ ಕೊಡಿ, ಏನೋ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಹೆಣ್ಮಕ್ಳು ಪೀರಿಯಡ್ ಆಗಿರ್ತಾರೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಮನೆಗೆ ಹೋಗ್ಬೇಕು, ರಜಾ ಕೊಡಿ ಅಂತ ಕೇಳಿದ್ರೆ ಒಬ್ಬ ಶಿಕ್ಷಕ ಏನ್ ಆನ್ಸರ್ ಮಾಡ್ಬೇಕು? ಏನ್ ಸಮಸ್ಯೆ ಆಯ್ತಮ್ಮ, ಆಯ್ತು ಹೋಗಮ್ಮ ಹೇಳ್ಬೇಕಲ್ಲ, ಸೌಜನ್ಯ ಇರ್ಬೇಕಲ್ವ ಶಿಕ್ಷಕನಿಗೆ. ಅದನ್ನ ಬಿಟ್ಟು ಯಾರ ಜೊತೆ ಮಲಗೋ ಹೋಗ್ತೀರಾ ಅಂತ ಹೇಳಿ ಕೇಳ್ತಾನಂತಂದ್ರೆ ಆತನ ವ್ಯಕ್ತಿತ್ವ ಎಷ್ಟು ಕೀಳ್ಮಟ್ಟದ್ದು ಅಲ್ವಾ. ಇಷ್ಟೇ ಅಲ್ಲ, ಹೆಣ್ಮಕ್ಳು ಶಾಲೆಗೆ ಹೂ ಮುಡ್ಕೊಂಡು ಬಂದ್ರೆ ಯಾವ ನನ್ ಮಗ ನಿನಗೆ ಹೂ ಕೊಟ್ಟ ಅಂತ ಹೇಳಿ ಕೇಳ್ತಾರಂತೆ. ನೋಡಿ, ಇಂತಹ ಶಿಕ್ಷಕರು ಇರ್ತಾರಾ? ಆತನಿಗೆ ಮನಸ್ಸಾಕ್ಷಿ ಇಲ್ವಾ? ಆತ ತಾನು ಯಾವ ವೃತ್ತಿಯಲ್ಲಿದ್ದೇನೆ, ಯಾರ ಜೊತೆ ಹೇಗೆ ಮಾತನಾಡ್ತಿದ್ದೇನೆ ಅಂತ ಕನಿಷ್ಠ ಪ್ರಜ್ಞೆ ಇಲ್ವಾ? ವಿದ್ಯಾರ್ಥಿನಿಯರು ಶೌಚಾಲಯಕ್ಕೆ ಹೋದ್ರೆ ಯಾಕೆ ಯಾವಾಗ್ಲೂ ಸೋರುತ್ತಾ ಅಂತ ಕೇಳ್ತಾರಂತೆ ಮುಖ್ಯ ಶಿಕ್ಷಕ. ನೋಡಿ, ಎಂತೆಂಥ ಕಿರುಕುಳಗಳನ್ನ ಇವತ್ತಿನ ವಿದ್ಯಾರ್ಥಿನಿಯರು ಅನುಭವಿಸ್ಬೇಕಾಗಿದೆ. ಅದಕ್ಕೆ ಹೇಳೋದು, ಕೆಲವೊಮ್ಮೆ ಈ ಪುರುಷ ಶಿಕ್ಷಕರನ್ನ ವಿದ್ಯಾರ್ಥಿನಿಯರು ಇರುವಂಥ ಶಾಲೆಗಳಿಗೆ ಅಪಾಯಿಂಟ್ ಮಾಡ್ಕೊಳ್ಳೇಬಾರದು. ಅಷ್ಟರ ಮಟ್ಟಿಗೆ ಇವರ ವರ್ತನೆಗಳಿರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ನಮ್ಗಿಂತ ಶಿಕ್ಷಕ ಬೇಡವೇ ಬೇಡ ಅಂತೇಳಿ ಪ್ರೊಟೆಸ್ಟ್ ಮಾಡೋ ಹಂತಕ್ಕೆ ಇಳಿದಿದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಮಾನಸಿಕವಾಗಿ ಘಾಸಿಯಾಗಿದೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ.
ಇನ್ನು ಈ ಬಗ್ಗೆ DDPI ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯ ಶಿಕ್ಷಕನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರಂತೆ. ಏನ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀರಾ? ಆತನನ್ನ ವಜಾ ಮಾಡಿ, ಆತನಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಿಸಿ, ಜೈಲಲ್ಲಿ ಹಾಕಿ ಅರೆಸ್ಟ್ ಮಾಡಿಸಿ. ಅದು ಮುಖ್ಯವಾಗಿ ಆಗ್ಬೇಕಾಗಿರೋದು. ಅಂಥವರೆಲ್ಲ ನಿಜಕ್ಕೂ ಶಿಕ್ಷಕ ವೃತ್ತಿಗೆ ನಾಲಾಯಕ್. ಅಂಥವ್ರಿಗೆ ಮತ್ತೆ ಯಾವ ಸ್ಕೂಲ್ನಲ್ಲೂ ಶಿಕ್ಷಕ ವೃತ್ತಿಗೆ ಸೇರಿಸ್ಕೊಳ್ಬಾರ್ದು ಅಂಥ ಒಂದು ಕೆಲಸವನ್ನ ಆತ ಮಾಡಿರುವಂಥದ್ದು. ಸೊ ಹಾಗಾಗಿ ಆತನಿಗೆ ಕಠಿಣ ಶಿಕ್ಷೆ ಆಗಲಿ ಅನ್ನುವಂಥದ್ದು ವಿದ್ಯಾರ್ಥಿನಿಯರ ಬೇಡಿಕೆ.